ಟೆಸ್ಟ್ ಕ್ರಿಕೆಟ್ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಒಂದು ಭಾವುಕ ಪೋಸ್ಟ್ ಅನ್ನು ಹಂಚಿಕೊಂಡು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. 14 ವರ್ಷಗಳ ವೃತ್ತಿ ಜೀವನದ ನಂತರ ವಿದಾಯವನ್ನ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಸೋಷಿಯಲ್ ಮೀಡಿಯಾದ ಮೂಲಕ ಪೋಸ್ಟ್ ಹಾಕಿ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪೋಸ್ಟ್ ನಲ್ಲಿ ಏನೆಲ್ಲ ಬರೆದುಕೊಂಡಿದ್ದಾರೆ ಕಿಂಗ್ ಕೊಹ್ಲಿ. ಟೆಸ್ಟ್ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಅಪರೂಪ ದಾಖಲೆಗಳನ್ನು ಕೂಡ ಬರೆದಿದ್ದಾರೆ. ಟೀಮ್ ಇಂಡಿಯಾಕ್ಕೆ ದೊಡ್ಡ ಪೆಟ್ಟು ಬಿದ್ದಂತೆ ಕಾಣಿಸುತ್ತೆ. ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. 14 ವರ್ಷದ ಟೆಸ್ಟ್ ಕ್ರಿಕೆಟ್ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಒಂದು ಭಾವುಕ ಪೋಸ್ಟ್ ಅನ್ನ ಹಂಚಿಕೊಂಡು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 14 ವರ್ಷಗಳ ವೃತ್ತಿ ಜೀವನದ ನಂತರ ವಿದಾಯವನ್ನ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಸೋಷಿಯಲ್ ಮೀಡಿಯಾದ ಮೂಲಕ ಪೋಸ್ಟ್ ಹಾಕಿ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಪೋಸ್ಟ್ ನಲ್ಲಿ ಏನೆಲ್ಲ ಬರೆದುಕೊಂಡಿದ್ದಾರೆ ಕಿಂಗ್ ಕೊಹ್ಲಿ ಅಭಿಮಾನಿಗಳಿಗೋಸ್ಕರ ಅದನ್ನ ನಾವು ನೋಡೋದಾದ್ರೆ, ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನು ಮೊದಲ ಬಾರಿಗೆ ನೀಲಿ ಜೆರ್ಸಿ ಧರಿಸಿ 14 ವರ್ಷಗಳಾಯಿತು. ನಿಜವಾಗಿಯೂ ನನ್ನನ್ನ ಇದು ಎಲ್ಲಿಗೆ ಕೊಂಡೊಯ್ತು, ನಾನು ಎಲ್ಲಿಗೆ ಹೋಗಿದ್ದೀನಿ ಅನ್ನೋದು ಊಹಿಸ್ಕೊಳ್ಳಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಸಾಕಷ್ಟು ಬಾರಿ ಇದು ನನ್ನನ್ನು ಪರೀಕ್ಷೆಯನ್ನ ಮಾಡಿದೆ, ನನ್ನನ್ನು ಮೇಲಕ್ಕೆತ್ತಿದೆ, ನನ್ನನ್ನು ರೂಪಿಸಿದೆ. ಜೀವನ ಪೂರ್ತಿ ಇದನ್ನೆಲ್ಲ ನಾನು ನೆನಪಿನಲ್ಲಿ ಇಟ್ಕೊಳ್ತೀನಿ, ಪಾಠಗಳನ್ನ ಕಲ್ತಿದ್ದೀನಿ. ಈ ಒಂದು ಬಿಳಿಯ ಬಟ್ಟೆಗೂ ನನಗೂ ಏನೋ ಅವಿನಾಭಾವ ಸಂಬಂಧ ಇದೆ, ಆತ್ಮೀಯತೆ ಇದೆ. ಕ್ರಿಕೆಟನ್ನು ಆಡ್ತಾ ಇದ್ದೆ ನಾನು, ಆದರೆ ಟೆಸ್ಟ್ ಕ್ರಿಕೆಟ್ ಮಾತ್ರ ನನಗೆ ಆತ್ಮೀಯವಾದದ್ದು. ಕಠಿಣ ಶ್ರಮ, ಆ ಒಂದು ದಿನಗಳು ಯಾರಿಗೂ ಕೂಡ ಕಾಣಿಸ್ಕೊಳ್ಳಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ಅದು ಶಾಶ್ವತವಾಗಿ ಉಳ್ಕೊಳ್ತಾ ಇದೆ. ನಿಮ್ಮೊಂದಿಗಿರುವ ಸಣ್ಣ ಕ್ಷಣಗಳು ಇದು. ನಾನು ನಿಮ್ಮ ಮುಂದೆ ಹೇಳ್ತಾ ಇರುವಂತಹ ಸಣ್ಣ ಕ್ಷಣ ಅಷ್ಟೇ ಇದು. ದೂರವಾಗ್ತಿರುವಾಗ ನನಗೆ ಬೇಜಾರಾಗ್ತದೆ. ಸುಲಭವಂತೂ ಅಲ್ವೇ ಅಲ್ಲ ದೂರ ಆಗ್ತಾ ಇರೋದು, ಆದರೆ ಈ ಟೈಮ್ ನನಗೆ ಸರಿ ಅನ್ನಿಸ್ತಾ ಇದೆ. ನಾನು ಎಲ್ಲವನ್ನ ನೀಡಿದ್ದೀನಿ ಮತ್ತು ಇದು ನಾನು ಆಶಿಸಿದ್ದಕ್ಕಿಂತ ಹೆಚ್ಚಿಂದು ಏನೋ ನನಗೆ ಕೊಟ್ಟಿದೆ, ನನಗೆ ನೀಡಿದೆ. ನಾನು ಯಾವಾಗಲೂ ಕೂಡ ಕೃತಜ್ಞತೆಯಿಂದ ಇರ್ತೀನಿ. ನನ್ನ ಹೃದಯ ತುಂಬೋಗಿದೆ. ಹೊರಗೆ ಹೋಗ್ತಾ ಇದ್ದೀನಿ ನಾನು, ಅದು ನಂಗೆ ಬಹಳ ಬೇಸರ ಆಗ್ತಾ ಇದೆ. ನನ್ನ ಹಾಗೆ ಮೈದಾನದ ನಡುವಿನ ಆ ಸಂಬಂಧ, ಜನರಿಗಾಗಿ ನಾನು ಆಟ ಆಡ್ತಾ ಇದ್ದೆ. ನನ್ನನ್ನು ಗಮನಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಏನು ಹೇಳಲಿ ನಾನು ಅಂತ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಭಾವನೆಯನ್ನು. ನಾನು ಯಾವಾಗಲೂ ಕೂಡ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಸಂತೋಷದಿಂದ ನಾನು ಬೀಳ್ಕೊಡುಗೆಯನ್ನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂಗ್ಲೆಂಡ್ ವಿರುದ್ಧದ ಸರಣಿಗೂ ಮುಂಚೆ ಈ ನಿರ್ಧಾರವನ್ನು ಕಿಂಗ್ ಕೊಹ್ಲಿ ಅವರು ತೆಗೆದುಕೊಂಡಿದ್ದಾರೆ. ನಿಜಕ್ಕೂ ಕೂಡ ಟೀಮ್ ಇಂಡಿಯಾಕ್ಕೆ ದೊಡ್ಡ ಪೆಟ್ಟು ಬಿದ್ದಂತೆ ಕಾಣಿಸುತ್ತೆ. ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ಗೂ ವಿದಾಯ ಹೇಳಿದ್ದಾರೆ ಕೊಹ್ಲಿ. ಈ ನಿರ್ಧಾರ ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರವನ್ನ ತರಿಸಿದೆ. ರೋಹಿತ್ ಶರ್ಮಾ ಅವರು ಕೂಡ ಇತ್ತೀಚೆಗಿನ್ನು ಹೇಳಿದ್ರು, ವಿದಾಯವನ್ನ ಘೋಷಣೆ ಮಾಡಿದ್ರು, ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅದೇ ಬೆನ್ನಲ್ಲೇ ಒಂದಷ್ಟು ವೈರಲ್ ಆಗ್ತಾ ಇತ್ತು, ಕೊಹ್ಲಿ ಅವರು ಕೂಡ ವಿದಾಯವನ್ನ ಹೇಳ್ತಾರಂತೆ ಅಂತ. ಬಟ್ ಅಧಿಕೃತವಾಗಿ ಇವತ್ತು ಅವರು ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಒಂದು ರೀತಿ ವಿರಾಟ್ ಕೊಹ್ಲಿ ಅವರು ಸ್ಟಾರ್ ಬೌಲರ್ಗಳಿಗೆ ಸಿಂಹ ಸ್ವಪ್ನರಾಗಿ ಕಾಡ್ತಾ ಇದ್ರು. ಒಂದೊಂದ್ಸಲ ಅವ್ರು ಏನಾದ್ರು ಬ್ಯಾಟ್ ಏನಾದ್ರು ಇಟ್ಕೊಂಡು ನಿಂತ್ರೆ ನಿಜವಾಗ್ಲೂ ಕೂಡ ಎದುರಾಳಿಗಳ ಕತೆ ಫಿನಿಶ್ ಆಗ್ತಾ ಇತ್ತು. ಆ ಲೆವೆಲ್ಗೆ ಅವರು ಆಟವನ್ನ ಆಡ್ತಾ ಇದ್ರು. ಭಾರತದ ಪರ 123 ಟೆಸ್ಟ್ ಪಂದ್ಯಗಳಲ್ಲಿ 46ರ ಸರಾಸರಿಯಲ್ಲಿ 30 ಅರ್ಧ ಶತಕ ಹಾಗೇನೆ 31 ಅರ್ಧ ಶತಕವನ್ನ ವಿರಾಟ್ ಕೊಹ್ಲಿ ಅವರು ಬಾರಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ದ್ವಿತೀಯ ಶತಕದ ಸಾಧನೆಯನ್ನ 7 ಬಾರಿ ಮಾಡಿದ ಆಟಗಾರ ಎಂಬ ಹೆಗ್ಗಳಿಕೆ ಕೊಹ್ಲಿ ಅವರ ಮೇಲಿದೆ. ಹಾಗೇನೆ ಭಾರತದ ಪರ ಇಷ್ಟೊಂದು ದ್ವಿಶತಕವನ್ನ ಬಾರಿಸಿದ್ದ ಯಾರು ಕೂಡ ಬಾರಿಸಿಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಭಾರತದ ಪರ ಯಾರು ಕೂಡ ಇಷ್ಟೊಂದು ದ್ವಿಶತಕಗಳನ್ನ ಬಾರಿಸಿರ್ಲಿಲ್ಲ. ಕಿಂಗ್ ಕೊಹ್ಲಿ ಅವರು ಈ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. 68 ಟೆಸ್ಟ್ಗಳಲ್ಲಿ ನಾಯಕನಾಗಿದ್ದಾರೆ. 40 ಗೆಲುವುಗಳೊಂದಿಗೆ ಅವರು ಭಾರತದ ಅತ್ಯಂತ ಯಶಸ್ವಿ ಟೆಸ್ಟ್ ನಾಯಕ ಕೂಡ ಆಗಿದ್ದಾರೆ. ಆ ಹೆಗ್ಗಳಿಕೆಯು ಕೂಡ ಅವರ ಮೇಲಿದೆ. ಹಾಗಾದ್ರೆ 2016, 2019ರ ನಡುವಿನ ಈ ಗೋಲ್ಡನ್ ಟೈಮ್ ಇದೆಯಲ್ಲ, ಅದರಲ್ಲಿ 2016ರಲ್ಲಿ 75.93, ಹಾಗೇನೆ 2017ರಲ್ಲಿ 75.64, 2018ರಲ್ಲಿ 55.08
ಮತ್ತು 2019ರಲ್ಲಿ 68 ಸರಾಸರಿಯೊಂದಿಗೆ 35 ಟೆಸ್ಟ್ಗಳಲ್ಲಿ 3596 ರನ್ಗಳನ್ನ ವಿರಾಟ್ ಕೊಹ್ಲಿ ಅವರು ಗಳಿಸಿದ್ರು. 14 ಶತಕಗಳನ್ನ ಬಾರಿಸಿದ್ರು ಕಿಂಗ್ ಕೊಹ್ಲಿ ಅವರು. ಈಗಾಗಲೇ ಕಿಂಗ್ ಕೊಹ್ಲಿ ಅವರ ನಿವೃತ್ತಿಯಿಂದ ಭಾರತದ ಟೆಸ್ಟ್ ತಂಡ ಒಂದು ಬರಿದಾಗಿದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಕೊಹ್ಲಿ ಹಠಾತ್ತನೆ ಈ ರೀತಿ ಹೇಳಿದ್ರೆ ಎಲ್ರಿಗೂ ಕೂಡ ಬೇಸರವಾಗಿರುತ್ತೆ. ಅದರಲ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ, ಕೊಹ್ಲಿ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಯಾರು ನಂತರ ಕಿಂಗ್ ಕೊಹ್ಲಿ ನಂತರ ಯಾರು ಅಂತ ನಾವು ಅದನ್ನ ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ ಮತ್ತೆ ರಿಷಬ್ ಪಂತ್ ಇವರೆಲ್ಲ ಇದಾರಲ್ಲ, ಯುವ ಆಟಗಾರರು ಅಂತ ಏನಿದಾರಲ್ಲ, ಇವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇವಾಗ ಬಂದಂತೆ ಕಾಣ್ತಾ ಇದೆ. ಇದರಿಂದ ಸಾಯಿ ಸುದರ್ಶನ್ ಅವರಿಗೆ ಏನಾದ್ರೂ ಹೊಸ ಆಟಗಾರರಿಗೆ ಅವಕಾಶ ಸಿಗಲೂಬಹುದು, ಸಿಗದಲೇನೂ ಇರಬಹುದು ವಿರಾಟ್ ಕೊಹ್ಲಿ ಅವರ ಒಂದು ನಿವೃತ್ತಿಯಿಂದ. ಕೊಹ್ಲಿ ಅವರ ಈ ಆಬ್ಸೆನ್ಸ್ ಇದೆಯಲ್ವಾ, ಇದು ಇಂಗ್ಲೆಂಡ್ ಭಾರತದ ದುರ್ಬಲತೆಯನ್ನು ಬಳಸ್ಕೊಳ್ಬಹುದು. ಅಂದ್ರೆ ಕೊಹ್ಲಿ ಅವರ ಒಂದು ಈ ಆಬ್ಸೆನ್ಸ್ ಬಳಸ್ಕೊಳ್ಳಬಹುದು. 2020ರವರೆಗೆ ವಿಶ್ವ ಕ್ರಿಕೆಟ್ ಅನ್ನ ತನ್ನ ಬ್ಯಾಟಿಂಗ್ ನಲ್ಲಿ, ಕ್ರಿಕೆಟ್ ಆಟದಲ್ಲಿ ಕೊಹ್ಲಿ ರಾಜನಾಗಿ ಮೆರೆದಿದ್ರು. ರಾಜನಾಗಿ ಆ ಒಂದು ಟೈಮ್ ನಲ್ಲಿ ಆಳಿದ್ರು ಕಿಂಗ್ ಕೊಹ್ಲಿ ಅವರು. ಆ ಬಳಿಕ ಫಾರ್ಮ್ ಅಲ್ಲಿ ಇಲ್ಲಿ ಸ್ವಲ್ಪ ಕಳೆದುಕೊಂಡಂಗಿತ್ತು ವಿರಾಟ್ ಕೊಹ್ಲಿ ಅವರು. 2020ರವರೆಗೆ 27 ಟೆಸ್ಟ್ ಶತಕಗಳೊಂದಿಗೆ ಫ್ಯಾಬ್ 4 ನಲ್ಲಿ ಅಗ್ರಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಅವರು ಬಂದಿದ್ರು. ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ನಿವೃತ್ತಿಯ ಘೋಷಣೆಯು ಕ್ರಿಕೆಟ್ ಪ್ರೇಮಿಗಳಿಗೆ ಬೇಸರವನ್ನ ತಂದಿದೆ. ಭಾರತೀಯ ಕ್ರಿಕೆಟ್ನ ಒಂದು ಯುಗದ ಅಂತ್ಯವನ್ನ ಇದು ಸೂಚಿಸುತ್ತೆ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. 9230 ರನ್ಗಳು, 30 ಶತಕಗಳು ಮತ್ತು 40 ಗೆಲುವುಗಳೊಂದಿಗಿನ ಈ ನಾಯಕತ್ವ ಇದೆಯಲ್ಲ, ಅವರನ್ನ ಆಧುನಿಕ ಕ್ರಿಕೆಟ್ನ ದಂತಕಥೆಯನ್ನಾಗಿಸಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅಪರೂಪ ದಾಖಲೆಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಭಾರತದ 4ನೇ ಅತಿ ಹೆಚ್ಚು ರನ್ ಗಳಿಸಿದವರು ಯಾರು? ಕಿಂಗ್ ಕೊಹ್ಲಿ. 9230 ರನ್ಗಳೊಂದಿಗೆ ಸಚಿನ್ ತೆಂಡೂಲ್ಕರ್ ಅವರು, ಹಾಗೆಯೇ ರಾಹುಲ್ ದ್ರಾವಿಡ್ ಅವರು ಮತ್ತು ಸುನಿಲ್ ಗವಾಸ್ಕರ್ ಅವರ ನಂತರ 4ನೇ ಸ್ಥಾನದಲ್ಲಿದ್ದಾರೆ. ಯಶಸ್ವಿ ನಾಯಕನಾಗಿದ್ದಾರೆ ವಿರಾಟ್ ಕೊಹ್ಲಿ. 40 ಗೆಲುವುಗಳೊಂದಿಗೆ ಭಾರತದ ಅತ್ಯಂತ ಯಶಸ್ವಿ ಟೆಸ್ಟ್ ನಾಯಕ ಅಂತಂದ್ರೆ ಯಾರು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಹೆಸರನ್ನ ಎಲ್ಲರೂ ಸಹ ಹೇಳ್ತಾರೆ. 2014ರಿಂದ 2021ರ ಅವರ ಈ ನಾಯಕತ್ವ ಇದೆಯಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಭಾರತವು ಆಸ್ಟ್ರೇಲಿಯಾದಲ್ಲಿ 2 ಬಾರಿ ಅಂದ್ರೆ 2018 ಹಾಗೆ 19, 20ರಿಂದ 21ರಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದಿರುತ್ತೆ. ಇದು ಚಿನ್ನದ ಯುಗ ಅಂತಾನೆ ಹೇಳ್ಬೋದು, ಒಂದು ಗೋಲ್ಡನ್ ಎರಾ ಅಂತಾನೆ ಹೇಳ್ಬೋದು. 2016 ಹಾಗೆ 2019 35 ಟೆಸ್ಟ್ಗಳಲ್ಲಿ 3596 ರನ್ಗಳನ್ನ, 14 ಶತಕಗಳು, ಹಾಗೇನೆ ಸರಾಸರಿ 68. 2016ರಲ್ಲಿ 75.93, 2017ರಲ್ಲಿ 75.64, 2018ರಲ್ಲಿ 55.08 ಸರಾಸರಿ. ಡಬಲ್ ಸೆಂಚುರಿಗಳು ಯಾವುದು ಹಾಗಾದ್ರೆ? 7 ಬಾರಿ ಡಬಲ್ ಸೆಂಚುರಿಗಳನ್ನ ಬಾರಿಸಿದ್ದಾರೆ. 200, 211, 213, 243, 204, 254, 200. ವಿಶ್ವ ದಾಖಲೆ ಏನು ಅದನ್ನ ನೋಡೋಣ. ಒಬ್ಬ ನಾಯಕನಾಗಿ 7 ಡಬಲ್ ಸೆಂಚುರಿಗಳನ್ನ ಗಳಿಸಿದ್ದಾರೆ, ಇದು ವಿಶ್ವ ದಾಖಲೆ. ಹಾಗೆಯೇ ವಿರಾಟ್ ಕೊಹ್ಲಿ ಅವರ ಈ ನಿರ್ಧಾರ ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಬೇಸರವನ್ನ ತರಿಸಿದೆ ಅಂತಾನೆ ಹೇಳ್ಬೋದು. ಸೊ ಅವರ ಫ್ಯಾನ್ಸ್ ಬೇಸರದ ಜೊತೆಗೆ ಅವರ ಸಾಧನೆಯನ್ನ ಈಗ ಕೊಂಡಾಡ್ತಾ ಇದ್ದಾರೆ. ಕಿಂಗ್ ಕೊಹ್ಲಿ ಅವರು ಈಗ ಫುಲ್ ಟ್ರೆಂಡಿಂಗ್ ನಲ್ಲಿ ಮಿಂಚ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಭಾರತದಲ್ಲಿ ಇನ್ನು ಮುಂದೆ ಕ್ರಿಕೆಟ್ ಮೊದಲಿನಂತೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರ ಫ್ಯಾನ್ಸು. ಇದು ನಿಜಕ್ಕೂ ಕೂಡ ಹಾರ್ಟ್ ಬ್ರೇಕಿಂಗ್ ಸುದ್ದಿಯಾಗಿದೆ ಎಂದು ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಪಂದ್ಯ ನಿವೃತ್ತಿ ನಿರ್ಧಾರವನ್ನ ಇಷ್ಟ ಇಲ್ದಲೇ ಇದ್ರು ಏನಂತಾರೆ, ಒಂದು ಒಲ್ಲದ ಮನಸ್ಸಿನಿಂದ ಅಭಿಮಾನಿಗಳು ಸ್ವೀಕರಿಸ್ತಾ ಇದ್ದಾರೆ. ಕ್ರಿಕೆಟ್ ಪಂದ್ಯಗಳಲ್ಲಿ ಅವರು ತೋರುವ ಒಂದು ಜಾಣ್ಮೆ ಇರ್ಬೋದು, ಆ ನಾಯಕತ್ವ ಇರ್ಬೋದು, ಎಲ್ಲವನ್ನು ಕೂಡ ಈ ವೇಳೆಯಲ್ಲಿ ಫ್ಯಾನ್ಸ್ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಬೇಸರದ ಜೊತೆಗೆ ಒಂದು ಕಾಂಟ್ರಿಬ್ಯೂಟ್ಗೆ ಒಂದು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು. ಇದಾಗಿದ್ದು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.